ಸರ್, ಇವತ್ತಿನ ಕಾರ್ಯಕ್ರಮದ ಒಂದು ಮೂಲ ಎಲ್ಲಿಂದ ಸ್ಟಾರ್ಟ್ ಆಯಿತು, ಹೇಗೆ ಆಯ್ತದು ಇವತ್ತಿನ ಈ ಶತಕಂಠ ಒಂದು ಐಡಿಯಾ? ಇವತ್ತು ವಿಶೇಷವಾಗಿ ಕಾಟುಕೆ ದೇವಸ್ಥಾನದಲ್ಲಿ ನಡೆದಂಥ ಶತಕಂಠ ಗಾಯನ 100 ಭಜನಾರ್ಥಿಗಳು ಇವತ್ತು ಭಾಗವಹಿಸಿದ್ದು. 100 ಅಲ್ಲ, 250ಕ್ಕೂ ಮೇಲ್ಪಟ್ಟು ಇವತ್ತು ತಾಯಂದಿರು ಬಂದು ಇಲ್ಲಿ ಸೇರಿದ್ದಾರೆ ಅಂತ ಹೇಳಿದರೆ ಇದು ವಿಶೇಷ. ಇದು ಯಾರ ಪ್ರಯತ್ನವೂ ಅಲ್ಲ, ಇದು ದೇವರ ಪ್ರೇರಣೆ, ಸುಬ್ರಾಯ ದೇವರ ಪ್ರೇರಣೆ. ಅವರ ಹಾಡು ಊರಿಗೊಬ್ಬ ದೇವ ನೋಡು ಎನ್ನುವ ಹಾಡು ಅವತ್ತು ಬ್ರಹ್ಮಕಲಶದ ಸಂದರ್ಭದಲ್ಲಿ ಅದು ಬಿಡುಗಡೆಗೊಂಡಿತು. ಆ ಹಾಡನ್ನು ಇಲ್ಲಿ ಸಮರ್ಪಣೆ ಮಾಡಬೇಕು ಅಂತ ಒಂದು ಸಣ್ಣ ಮನಸ್ಸಿತ್ತು. ಅದಕ್ಕೆ ಬ್ರಹ್ಮಕಲಶದಲ್ಲಿ ನಮಗೆ ಹಾಡಲಿಕ್ಕೆ ಅವಕಾಶ ಆಗಲಿಲ್ಲ, ನಾವು ಒಳಗಿನ ಕೆಲಸದ ಒತ್ತಡದಲ್ಲಿದ್ದೆವು. ಆದರೆ ಹಾಡಬೇಕು ಅಂತ ಇತ್ತು. ಹಾಡೋದು ನಾವು ಒಬ್ಬರಲ್ಲ, ಎಲ್ಲರನ್ನು ಸೇರಿಸಿ ಹಾಡಬೇಕು ಅಂತ. ಅದು ಇವತ್ತು ಇದರ ಸಫಲ ಆಗಿದೆ. ಇದರ ಒಂದು ಮೂಲ ಕಲ್ಪನೆ ಆರಂಭದಲ್ಲಿಂದ ಅಲ್ಲಿಂದ ಬ್ರಹ್ಮಕಲಶದಲ್ಲಿ ಈ ಹಾಡು ರಚನೆ ಆಯಿತು. ತುಂಬ ಅದ್ಭುತವಾಗಿ ರಚಿಸಿದ್ದಾರೆ ಅವರು, ಶ್ರೀಮತಿ ಅಕ್ಷತಾ ರಾಜ್ ಪೆರ್ಲಾ, ನಮ್ಮ ಕಾಟುಕೆ. ನಿಮ್ಮ ಸಂಘದ ಯಾವ ಕಡೆಯಿಂದೆಲ್ಲ ಬಂದಿದ್ದಾರೆ? ಯಾವ ಇವತ್ತು ಮಂಗಳೂರಿಂದ, ಮಂಗಳೂರು ಬಂಟ್ವಾಳ, ಉಪ್ಪಿನಂಗಡಿ, ಸುಳ್ಯಪ್ಪದವು, ಆಮೇಲೆ ಈ ಕಡೆ ಪಡುಮಲೆ, ಹರಿಹರ, ಪಲ್ಲತ್ತಡ್ಕ, ಸುಬ್ರಹ್ಮಣ್ಯದಿಂದ ಬಂದಿದ್ದಾರೆ. ಈ ಕಡೆ ಕಾಸರಗೋಡು, ನಮ್ಮ ಈ ಪರಿಸರ ಎಲ್ಲ ಕಡೆಯಿಂದ, ಬದಿಯಡ್ಕ, ಸೀತಂಗೋಳಿ, ಗುಂಬಳೆ, ವಾಮಂಜೂರು, ಉಪ್ಪಳ, ಬಾಯಾರು, ಇಲ್ಲೆಲ್ಲ ಬಂದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಜಿಲ್ಲೆ, ಈ ಪ್ರದೇಶದಿಂದ ಅನೇಕ ತಾಯಂದಿರು, ಮಹನೀಯರು, ಮಕ್ಕಳು ಬಂದಿದ್ದಾರೆ. ತುಂಬ ಅದ್ಭುತವಾದ ಕಾರ್ಯಕ್ರಮವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಬಂದು ಊರಿಗೊಬ್ಬ ದೇವ ನೋಡು, ಹೇ ಸುಬ್ಬಪ್ಪ ಕೇಳು. ಊರಿಗೊಬ್ಬ ದೇವ ನೋಡು, ಹೇ ಸುಬ್ಬಪ್ಪ ಕೇಳು. ಸೇರುವ ಕೈಗಳು ಹಲವು, ನನ್ನ ಭಗುತಾನ ಮಾಡು. ಸೇರುವ ಕೈಗಳು ಹಲವು, ನನ್ನ ಭಗುತಾನ ಮಾಡು. ಸೇರುವ ಕೈಗಳು ಹಲವು, ನನ್ನ ಭಗುತಾನ ಮಾಡು. ಊರಿಗೊಬ್ಬ ದೇವ ನೋಡು, ಹೇ ಸುಬ್ಬಪ್ಪ ಕೇಳು. ಊರಿಗೊಬ್ಬ ದೇವ ನೋಡು, ಹೇ ಸುಬ್ಬಪ್ಪ ಕೇಳು. ತಂಗು ತೆಂಗು ಬಾಳೆ ಪೈರು, ನಿನಗೆ ನಿತ್ಯ ಚಾಯ ನೋಡು. ತಂಗು ತೆಂಗು ಬಾಳೆ ಪೈರು, ನಿನಗೆ ನಿತ್ಯ ಚಾಯ ನೋಡು. ಸೇವೆಯೆಂಬ ಯಜ್ಞದೊಳಗೆ ನನ್ನ ಭಗುತಾನ ಮಾಡು. ಸೇವೆಯೆಂಬ ಯಜ್ಞದೊಳಗೆ ನನ್ನ ಭಗುತಾನ ಮಾಡು. ಸೇವೆಯೆಂಬ ಯಜ್ಞದೊಳಗೆ ನನ್ನ ಭಗುತಾನ ಮಾಡು. ಊರಿಗೊಬ್ಬ ದೇವ ನೋಡು, ಹೇ ಸುಬ್ಬಪ್ಪ ಕೇಳು. ಊರಿಗೊಬ್ಬ ದೇವ ನೋಡು, ಹೇ ಸುಬ್ಬಪ್ಪ ಕೇಳು. ಹಾಲು ಹಣ್ಣು ಕಾಯಿ ನಿನಗೆ, ಹೋಮನೇಮ ಹಂಚಿನ ಒಳಗೆ. ಹಾಲು ಹಣ್ಣು ಕಾಯಿ ನಿನಗೆ, ಹೋಮನೇಮ ಹಂಚಿನ ಒಳಗೆ. ಕಳೆದು ಬಿಡು ಮದದ ಕಮವ, ನನ್ನ ಭಗುತಾನ ಮಾಡು. ಕಳೆದು ಬಿಡು ಮದದ ಕಮವ, ನನ್ನ ಭಗುತಾನ ಮಾಡು. ಕಳೆದು ಬಿಡು ಮದದ ಕಮವ, ನನ್ನ ಭಗುತಾನ ಮಾಡು. ಊರಿಗೊಬ್ಬ ದೇವ ನೋಡು, ಹೇ ಸುಬ್ಬಪ್ಪ ಕೇಳು. ಊರಿಗೊಬ್ಬ ದೇವ ನೋಡು, ಹೇ ಸುಬ್ಬಪ್ಪ ಕೇಳು. ದೇಶ ಕೋಶ
ವರವಾದ ಕಂದ ಮುಕ್ತಿಗೆ ಪ್ರತಿ ನೆಲೆಯ ಬಿಂಬ ನನ್ನ ಭಕುತಾನ ಮಾಡೋ ಮುಕ್ತಿಗೆ ಪ್ರತಿ ನೆಲೆಯ ಬಿಂಬ ನನ್ನ ಭಕುತಾನ ಮಾಡೋ ಮುಕ್ತಿಗೆ ಪ್ರತಿ ನೆಲೆಯ ಬಿಂಬ ನನ್ನ ಭಕುತಾನ ಮಾಡೋ ಊರಿಗೊಬ್ಬ ದೇವ ನೋಡು ಏಸು ಭಕ್ತ ಕೇಳು ಊರಿಗೊಬ್ಬ ದೇವ ನೋಡು ಏಸು ಭಕ್ತ ಕೇಳು ಮಳ್ಳಾಲರಾಯಗೆ ಕಂಡೆ ಗುಡಿಗೆ ಬಲವಾಗಿ ನಿಂದೆ ಮಳ್ಳಾಲರಾಯಗೆ ಕಂಡೆ ಗುಡಿಗೆ ಬಲವಾಗಿ ನಿಂದೆ ಕಲಿಕಾರ್ಣಿಕದ ತಂದೆ ನನ್ನ ಭಕುತಾನ ಮಾಡೋ ಕಲಿಕಾರ್ಣಿಕದ ತಂದೆ ನನ್ನ ಭಕುತಾನ ಮಾಡೋ ಕಲಿಕಾರ್ಣಿಕದ ತಂದೆ ನನ್ನ ಭಕುತಾನ ಮಾಡೋ ಊರಿಗೊಬ್ಬ ದೇವ ನೋಡು ಹೇಗೋ ಭಕ್ತ ಕೇಳು ಊರಿಗೊಬ್ಬ ದೇವ ನೋಡು ಹೇಗೋ ಭಕ್ತ ಕೇಳು ಮಾರ್ಗಶಿರ ತದಿಗೆಯ ಮುಂದೆ ಆಯನದ ಹಿಂದೆಯ ಮುಂದೆ ಮಾರ್ಗಶಿರ ತದಿಗೆಯ ಮುಂದೆ ಆಯನದ ಹಿಂದೆಯ ಮುಂದೆ ಷಷ್ಠಿ ಆರಾತು ಎಂದೆ ನನ್ನ ಭಕುತಾನ ಮಾಡೋ ಷಷ್ಠಿ ಆರಾತು ಎಂದೆ ನನ್ನ ಭಕುತಾನ ಮಾಡೋ ಷಷ್ಠಿ ಆರಾತು ಎಂದೆ ನನ್ನ ಭಕುತಾನ ಮಾಡೋ ಊರಿಗೊಬ್ಬ ದೇವ ನೋಡು ಏಸು ಭಕ್ತ ಕೇಳು ಊರಿಗೊಬ್ಬ ದೇವ ನೋಡು ಏಸು ಭಕ್ತ ಕೇಳು ಹಸಿದವಗೆ ಅನ್ನವ ನೀಡೆ ಭಕ್ತರ ಜಯವಾದೆ ಹಸಿದವಗೆ ಅನ್ನವ ನೀಡೆ ಭಕ್ತರ ಜಯವಾದೆ ಜ್ಞಾನದ ಪಲ್ಲವ ತುಂಬ ನನ್ನ ಭಕುತಾನ ಮಾಡೋ ಜ್ಞಾನದ ಪಲ್ಲವ ತುಂಬ ನನ್ನ ಭಕುತಾನ ಮಾಡೋ ಜ್ಞಾನದ ಪಲ್ಲವ ತುಂಬ ನನ್ನ ಭಕುತಾನ ಮಾಡೋ ಊರಿಗೊಬ್ಬ ದೇವ ನೋಡು ಏಸು ಭಕ್ತ ಕೇಳು ಊರಿಗೊಬ್ಬ ದೇವ ನೋಡು ಏಸು ಭಕ್ತ ಕೇಳು ನೆನೆದವರ ನಿತ್ಯನು ಕಾಯೋ ಕಾಟು ಕುತ್ತಿ ಗ್ರಾಮದ ಮಾಯೆ ನೆನೆದವರ ನಿತ್ಯನು ಕಾಯೋ ಕಾಟು ಕುತ್ತಿ ಗ್ರಾಮದ ಮಾಯೆ ಅರಸು ನೀನು ಕಾರ್ತಿಕೇಯ ನನ್ನ ಭಕುತಾನ ಮಾಡೋ ಅರಸು ನೀನು ಕಾರ್ತಿಕೇಯ ನನ್ನ ಭಕುತಾನ ಮಾಡೋ ಅರಸು ನೀನು ಕಾರ್ತಿಕೇಯ ನನ್ನ ಭಕುತಾನ ಮಾಡೋ ಊರಿಗೊಬ್ಬ ದೇವ ನೋಡು ಏಸು ಭಕ್ತ ಕೇಳು ಊರಿಗೊಬ್ಬ ದೇವ ನೋಡು ಏಸು ಭಕ್ತ ಕೇಳು ಬೇಡುವ ಕೈಗಳು ಹಲವು ನನ್ನ ಭಕುತಾನ ಮಾಡೋ ಬೇಡುವ ಕೈಗಳು ಹಲವು ನನ್ನ ಭಕುತಾನ ಮಾಡೋ ಬೇಡುವ ಕೈಗಳು ಹಲವು ನನ್ನ ಭಕುತಾನ ಮಾಡೋ ಊರಿಗೊಬ್ಬ ದೇವ ನೋಡು ಏಸು ಭಕ್ತ ಕೇಳು ಊರಿಗೊಬ್ಬ ದೇವ ನೋಡು ಏಸು ಭಕ್ತ ಕೇಳು ಏಸು ಭಕ್ತ ಕೇಳು ಏಸು ಭಕ್ತ ಕೇಳು ಏಸು ಭಕ್ತ ಕೇಳು ಶ್ರೀ ಸುಬ್ರಾಯ ದೇವರ ಪಾದಾರವೇ ಗತಿ ಗೋವಿಂದ
ಅದಕ್ಕೆ ಸಹ ಚಳಿ ಹಿಡ್ದಿದೆ. ನಮಸ್ಕಾರ. ನೀವು ಈ ದಿವಸ ಇಲ್ಲಿ ಬಂದಿದ್ದೀರಿ ಕಾಟುಕುಕ್ಕೆಗೆ, ಧನುರ್ಮಾಸದ ಈ ಕಾರ್ಯಕ್ರಮಕ್ಕೆ. ನಿಮ್ಮ ಒಂದು ಪರಿಚಯದಿಂದ ಮತ್ತು ನಿಮ್ಮ ತಂಡದ ಒಂದು ಪರಿಚಯ ಮಾಡಿಕೊಡಿ. ನಮ್ಮದು ಶಿವರಂಜನಿ ಕಲಾ ಕೇಂದ್ರ ಪೊಳಲಿ ಬೊಕ್ಕಸ ಅಂತ. ಇದರ ಸಂಚಾಲಕರು ಪೊಳಲಿ ಸುಬ್ಬರಾವ್. ಅಂದರೆ ಇದರಲ್ಲಿ ಬೇರೆ ಬೇರೆ ಕಲೆಗಳು ಪೊಳಲಿಯಲ್ಲಿ ಅವರು ಸ್ಟಾರ್ಟ್ ಮಾಡಿದರು. ಅದರ 2ನೇ ಬ್ರಾಂಚ್ ಶಾಖೆಯಾಗಿ ನಮ್ಮದು ಬೊಕ್ಕಸದಲ್ಲಿ ನಡೀತಾ ಉಂಟು. 36 ಕಲೆಗಳು, 35 ಶಿಕ್ಷಕರು ಈ ಕಲಾ ಕೇಂದ್ರದಲ್ಲಿ ಕಲಿಸ್ತಾ ಇದ್ದಾರೆ. ಮತ್ತು ಕಾಟುಕುಕ್ಕೆಯವರು ನಮಗೆ ಭಜನಾ ಗುರುಗಳಾಗಿ ತಿಂಗಳಿಗೆ ಒಮ್ಮೆ ಬರ್ತಾರೆ. ಹಾಗೆ ನಮಗೆ ಮತ್ತು ಕಾಟುಕುಕ್ಕೆ ಮತ್ತು ನಮಗೆ ತುಂಬ ಹತ್ತಿರದ ಸಂಬಂಧ. ಅವರ ಒಂದು ಇದರಿಂದಾಗಿ ನಾವು ಆಗಾಗ ಇಲ್ಲಿ ಬರ್ತಾ ಇದ್ದೇವೆ. ಹೌದಾ? ನಿಮ್ಮ ತಂಡದಲ್ಲಿ ಯಾರೆಲ್ಲ ಬಂದಿದ್ದಾರೆ? ನಮ್ಮದಲ್ಲಿ ಒಂದು ವರದರಾವ್. ಸರಿ ಸರಿ. ಇದು ಶ್ಯಾಮಲಾ, ಆಮೇಲೆ ಗೀತಾ, ಹಾಂ, ಆಮೇಲೆ ಲಕ್ಷ್ಮಿ ಅಮ್ಮ, ಹಾಂ, ಗೊತ್ತಾಯಿತು. ಶಶಿಕಲಾ, ಹಾಂ ಹಾಂ, ವಿಜಯಕ್ಕ, ಇನ್ನು 1-2 ಮಂದಿ ಹೋಗಿ ಆಯಿತು. ಸೊ ನೀವು ಅಲ್ಲಿಂದಲೇ ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಬಂದಿದ್ದೀರಿ. ಏನು ನಿಮ್ಮ ವಯಸ್ಸೇನು? 73 ವರ್ಷ. ಆ ಒಂದು ಉತ್ಸಾಹದಲ್ಲಿ ಕಾಟುಕುಕ್ಕೆ ಬಂದಿದ್ದೀರಿ. ರಾಷ್ಟ್ರ ಪ್ರಶಸ್ತಿ ವಿಜೇತೆ ಅಧ್ಯಾಪಕ, ನಿವೃತ್ತ ಶಿಕ್ಷಕಿ. ಹೇಗಾಯ್ತು ಇವತ್ತಿನ ಕಾರ್ಯಕ್ರಮದ ಬಗ್ಗೆ? ಭಾರಿ ಒಳ್ಳೆದಾಯಿತು. ನಮಗೆ ಭಜನೆ ಅಂದರೆ ನಮಗೆ ಬಹಳ ಆಸಕ್ತಿ ಕೂಡ. ಇವತ್ತು ಕೇಳಿ ತುಂಬ ಖುಷಿ ಆಯಿತು. ಅದು ಕೂಡ ಇದೆ ಧನುರ್ಮಾಸದಲ್ಲಿ ಒಂದು ಪೂಜೆಗೆ ನಾವು ಕೆಲವೊಮ್ಮೆ ಬರ್ತೇವೆ. ಈ ವರ್ಷ ಬರಲಿಲ್ಲ, ಆದರೆ ಇದು ಒಂದು ಸಂದರ್ಭ, ಇದು ಶತಕಂಠ, ಇದು ಒಳ್ಳೇದಾಯಿತು. ಭಾರಿ ಖುಷಿ ಆಯಿತು. ಬೆಳಿಗ್ಗೆ ಎಷ್ಟು ಗಂಟೆಗೆ ಇದ್ದಿದ್ದೀರಿ? ಹಾಗಾದ್ರೆ ಇಲ್ಲಿ ಬರಬೇಕು. ನಾವು 2 ಗಂಟೆಗೆ ಹೊರಟಿದ್ದೀರಿ? 2 ಗಂಟೆಗೆ ಎದ್ದು ಹೌದಾ? 2:45-3 ಗಂಟೆ. ಖುಷಿ ಆಯ್ತಲ್ಲ ಬಂದು? ಖುಷಿ ಆಯಿತು. ಇನ್ನೊಂದು ರಾಮಕೃಷ್ಣರದ್ದು ಇನ್ನೊಂದು ಭಜನಾ ಮಂಡಳಿ, ಶರಬೇಶ್ವರ ಭಜನಾ ಅಕ್ಕ ಇದ್ದಾಳೆ. ಶರಬೇಶ್ವರ ಭಜನಾ ಮಂಡಳಿ ಅಂತ ನಮ್ಮಲ್ಲಿ ಪ್ರಾರಂಭಿಸಿದ್ದು ಇವರು ರಾಮಕೃಷ್ಣ ಕಾಟುಕುಕ್ಕೆ. ಎಲ್ಲಿ? ನಮ್ಮ ಮನೆಯಲ್ಲಿ ಬೊಕ್ಕಸ ಹತ್ರ ಮನೆ. ಸೊ 2 ತಂಡದವರು ಒಟ್ಟಾಗಿ ಬಂದಿದ್ದೀರಿ? ಅಂದ್ರೆ 2 ತಂಡದಲ್ಲಿ ನಾವೆಲ್ಲರೂ ಇದ್ದೇವೆ. ಎಲ್ಲರೂ ಇದ್ದೀರಿ? ನಮ್ಮದು ಬೇರೆ ಬೇರೆ ಅಂತ ಇಲ್ಲ, ಒಟ್ಟಿಗೆ. ಅದರಲ್ಲಿ ಇದ್ದವರು ಇದರಲ್ಲಿ ಇದ್ದವರು ಅದರಲ್ಲಿ ಇದ್ದೀವಿ. ಸರಿ ಸರಿ, ಧನ್ಯವಾದಗಳು. ಥ್ಯಾಂಕ್ಸ್. ನಿಮಗೆ ಸಹ ಧನ್ಯವಾದಗಳು.